ರಾಜ್ಯದಲ್ಲಿ ರಾಜಕೀಯ ವಾಕ್ ಸಮರ ಜೋರಾಗಿದೆ. ಎಚ್ಡಿಕೆ ಕೊಚ್ಚೆ ಪದ ಬಳಕೆಗೆ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಒಂದು ಕಾಲದಲ್ಲಿ ನಾವು ಅವರನ್ನ ತಬ್ಬಿಕೊಂಡಿದ್ವಿ, ಅಲ್ಲಿಗೆ ನಾವು ಕೊಚ್ಚೆ ಆದರೆ ಅವರು ಕೊಚ್ಚೆನೇ ಅಲ್ವಾ. ನಮ್ಮ ಮುಂದೆಯೇ ಜಮೀರ್ಗೆ ಅವರು ಕುಳ್ಳ ಅಂತಿದ್ರು. ಕುಮಾರಸ್ವಾಮಿಗೆ ಮಾಗಡಿ ಶಾಸಕ ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಬಗ್ಗೆ ಹಲವು ಬಾರಿ ಮಾತನಾಡಿದ್ದಾರೆ. ಆ ನಾಲ್ವರಿಂದ ನಾನು ಹಾಳಾಗಿದ್ದೆ ಅಂದಿದ್ದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಬಾಲಕೃಷ್ಣ. ಜಮೀರ್ ಕುಮಾರಸ್ವಾಮಿ ಬಗ್ಗೆ ಒಂದು ಮಾತನಾಡಿದರು, ಕರಿಯ ಅಂತ ಮಾತನಾಡಿದರು. ಕುಮಾರಸ್ವಾಮಿ ನನ್ನನ್ನು ಕುಳ್ಳ ಅಂತ ಕರೀತಾ ಇದ್ರು, ಹಾಗಾಗಿ ನಾನು ಕರೀತಾ ಇದ್ದೆ, ಬಹಳ ಆತ್ಮೀಯರಾಗಿದ್ವಿ ಅಂತ ಹೇಳಿದರು. ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಕೌಂಟರ್ ಕೊಟ್ಟಿದ್ರು. ಇದರ ಬಗ್ಗೆ ಮಾತನಾಡಿದ್ದಾರೆ ಬಾಲಕೃಷ್ಣ ಶಾಸಕ. ಯಡಿಯೂರಪ್ಪನವರು ವಿಧಾನಸಭೆ ಅಧಿವೇಶನದಲ್ಲಿ ಕುಮಾರಸ್ವಾಮಿರವ್ರ ಬಗ್ಗೆ ದುರ್ಯೋಧನ, ಅವ್ರ ಮನೆ ದೇವರು, ನಾಗರಾವು, ಅದು ಇದು ಅಂತ ಹೇಳಿದಾಗ ನನ್ನನ್ನು ಯಾರು ಮುಖ್ಯಮಂತ್ರಿ ಮಾಡಿದ್ರು ಅಂತ ಹೇಳಿ, ಯಡಿಯೂರಪ್ಪನವ್ರು ಏನು ಮಾಡಲ್ಲ, ನನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಚಲುವರಾಯ ಸ್ವಾಮಿ ಅವರು, ಬಾಲಕೃಷ್ಣ ಅವರು, ಪುಟ್ಟಣ್ಣವರು, ಜಮೀರು ಅಂತೇಳಿ ನಿಮ್ಮ ಅವರ ಸ್ಟೇಟ್ಮೆಂಟ್ ಒಂದ್ಸರಿ ರಿವೀಲ್ ಮಾಡಿ ತಾವು ದಯಮಾಡಿ ನೋಡಬೇಕು. ಅವತ್ತು ನಾವು ಕೊಚ್ಚೆ ಆಗಿರಲಿಲ್ಲ, ನಾವಿವತ್ತು ವಿರೋಧವಾಗಿದ್ದೀವಿ, ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಂಡಂಗೆ ಕಾಣ್ತಾ ಇದ್ದೀವಿ. ಇಬ್ರು ತಪ್ಕೊಂಡ್ಮೇಲೆ ಇಬ್ರು ಕೊಚ್ಚೆನೆ ತಾನೆ, ಅವರು ಕೊಚ್ಚೆ ನಾವು ಕೊಚ್ಚೆ, ಇಬ್ರು ಕೊಚ್ಚೆ. ಸರಿ, ಈ ಪದ ಅವನು ಅನ್ಬಾರ್ದಾಗಿತ್ತು ಜಮೀರ್ಗೆ, ನಾವು ಹೇಳಿದ್ದ. ಬಟ್ ಅವನು ಅವ್ರವ್ರ ಸ್ನೇಹಿತರು ಕರಿಯ ಕುಳ್ಳ ಅಂತವ್ರಿಬ್ರು ಮೊದಲಿಂದನೂ ಕರಿಯ ಕುಳ್ಳ ಅಂತ ಬಂದಿದ್ದವರು, ಅದನ್ನ ಅವನು ಹಳೇದನ್ನು ಜ್ಞಾಪಿಸ್ಕೊಂಡ್ಬಿಟ್ಟವನೆ. ಅವನು ಅನ್ಬಾರ್ದಾಗಿತ್ತು. ಅದರಿಂದ ನಮ್ಗೆ ಸ್ವಲ್ಪ ನೋವು, ಹೊಡೆತನೂ ಆಯ್ತು, ನಮಗೆ ನೋವು ಆಯ್ತು. ಕರಿಯ ಅನ್ನೋ ಅಂತ ಅವಶ್ಯಕತೆ ಏನಿರಲಿಲ್ಲ. ಈಗ ಅವ್ರ ಕರ್ಗೆ ಅವ್ರ ಹೆಸರು ಕರಿಯ ಅಂತ ಅನ್ಬೇಕು, ನಾನು ಕೆಂಪಿದ್ದೀನಿ ಕ್ಯಾಂಚ ಅಂತಾರೆ ನನಗೆ ಅನ್ನೋದೇನ ಪದ ಉಪಯೋಗಿಸ್ಬಾರ್ದಾಗಿತ್ತು. ಬಟ್ ಅದನ್ನ ಮಾಧ್ಯಮದವರು ಅದನ್ನ ಸ್ವಲ್ಪ ಜಾಸ್ತಿ ಆಯ್ತು. ನಮ್ಮ ಮುಂದೆನೆ ಹೇಳವ್ರು ಕುಮಾರಸ್ವಾಮಿ ಅವರು ಕುಳ್ಳ ಅಂತ. ಅದೇನು ಹೇಳೇ ಇಲ್ಲ ಅಂದ್ರೆ ಕುಳ್ಳ ಅಂತ ಹೇಳವ್ರೆ, ಎಲ್ಲವ್ರು ಅವ್ನು ಕುಳ್ಳ ಅನ್ನೋರು. ಅದು ಪ್ರೀತಿಯಿಂದ ಅಂದಂತ ಪದಗಳು ಆ ಸಂದರ್ಭಗಳಲ್ಲಿ. ಈಗ ಅಂದವ್ರೋ ಇಲ್ವೋ, ನಾವೆಲ್ಲ ಒಟ್ಟಿಗೆ ಇದ್ದಾಗ ಅಂದವ್ರೆ. ಈಗ ಅವಾಗ ಚೆನ್ನಾಗಿದ್ದಾಗ ಇವರೆಲ್ಲ ನಮ್ಮ ಅಮೃತ, ಇವರೆಲ್ಲ ಅದೇನೋ ಹೇಳ್ತಾರಲ್ಲ ಮೈ ಮೇಲೆ ಹಾಕತೀವಲ್ಲ, ಅದೆಂತದಣ್ಣ ಮದುವೆಗಿದ್ವನಲ್ಲಿ ಸೆಂಟ್ ಅಲ್ಲ, ಅದೇನೋ ಅಂತಾರಲ್ಲ ಹಿಂಗೆ ಇರ್ತಾರಲ್ಲ ಪನ್ನೀರು, ಅವಾಗೆಲ್ಲ ಪನ್ನೀರ್ ಆಗಿದ್ದ ಕುಮಾರಣ್ಣಂಗೆ. ಈಗ ವಿರೋಧವಾಗಿರೋದಕ್ಕೆ ಕೊಚ್ಚರೆ ಈ ಪದ ಅವನು ಅನ್ಬಾರ್ದಾಗ. ಹಿಂದೆ ಚೆನ್ನಾಗಿದ್ದಾಗ ಎಲ್ಲಾನು ಚೆನ್ನಾಗಿತ್ತು, ಕರಿಯ ಅಂತಿದ್ರು, ಕುಳ್ಳ ಅಂತಿದ್ರು, ಬಹಳ ಖುಷಿಯಿಂದ ಸ್ನೇಹದಿಂದ ಆಡ್ತಾ ಇದ್ರು. ಇವಾಗ ಚೆನ್ನಾಗಿಲ್ಲ, ಅದಕ್ಕೆ ಈ ರೀತಿಯಾಗಿ ಆಗ್ತಾ ಇದೆ. ಬಾಲಕೃಷ್ಣ ಮಾಗಡಿ ಶಾಸಕರು ಹೇಳಿರುವಂತಹ ಮಾತು ಜಮೀರ್ ಹೇಳಬಾರ್ದಾಗಿತ್ತು, ಆ ರೀತಿ ಈಗ ಬೇಡ ಆಗಿತ್ತು. ಆದ್ರೆ ಹೇಳಿದ್ರು, ಅವರವರು ಏನೋ ಸ್ನೇಹಿತರು ಹೇಳ್ಕೊಂಡಿದ್ದಾರೆ. ಆದರೆ ಆ 4 ಜನರಿಂದ ನಾನು ಹಾಳಾದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ನಮ್ಮನ್ನ ಕೊಚ್ಚೆ ಅಂತ ಹೇಳಿದ್ರಲ್ಲ, ಇದೇ ಕೊಚ್ಚೆಯನ್ನು ತಪ್ಕೊಂಡಿದ್ರಲ್ಲ ಕುಮಾರಸ್ವಾಮಿ ಅವರು. ಕೊಚ್ಚೆಯನ್ನು ತಪ್ಕೊಂಡ್ರೆ ಅವ್ರೇನಾಗ್ತಾರೆ? ಕೊಚ್ಚೆಯನ್ನು ತಪ್ಕೊಂಡ್ರೆ ಅವರು ಕೊಚ್ಚೆನೇ ಆಗ್ತಾರಲ್ವಾ ಅಂತ ಮಾಗಡಿ ಬಾಲಕೃಷ್ಣ ಹೇಳಿದ್ದಾರೆ. ಸೊ ಚುನಾವಣೆ ಆಯಿತು, ಚುನಾವಣೆ ನಂತರ ಇನ್ನೇನು ಫಲಿತಾಂಶಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಇದರ ಮಧ್ಯೆ ಈ ವಾಕ್ ಸಮರ ಮಾತ್ರ ನಿಂತಿಲ್ಲ. ಬಹಳ ಮೊಣಚಾದಂಥ ವಾಗ್ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಎಲ್ಲೆಲ್ಲಿ ತಟ್ಟಬೇಕೋ ಅಲ್ಲಲ್ಲಿ ತಟ್ತಾ ಇದೆ. ಗೊತ್ತಿಲ್ಲ ಚುನಾವಣೆಯ ಫಲಿತಾಂಶದ ಮೇಲೆ ಇವೆಲ್ಲ ಯಾವ ರೀತಿಯಾದ ಪರಿಣಾಮ ಬೀರಿದೆ ಅಂತ. ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆ, ಕರಿಯಾ ಅನ್ನುವಂಥ ಹೇಳಿಕೆ ಇಡೀ ಚುನಾವಣೆಯಲ್ಲಿ ದೊಡ್ಡ ಮಟ್ಟಿಗೆ JDSಗೆ ಅಸ್ತ್ರವಾಗಿತ್ತು. ಸೊ ಚುನಾವಣೆಯ ಫಲಿತಾಂಶ ಬಂದ ನಂತರ ಇದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕು, ಈ ಹೇಳಿಕೆಯಿಂದ ಏನೆಲ್ಲ ಆಯಿತು ಅಂತ. ಆದರೆ ಈಗ ಸದ್ಯದ ಮಟ್ಟಿಗೆ ಮಾಗಡಿ ಶಾಸಕ ಬಾಲಕೃಷ್ಣ ಕುಮಾರಸ್ವಾಮಿ ಅವರ ವಿರುದ್ಧವೂ ಕೂಡ ಮಾತಾಡಿದ್ದಾರೆ. ಈ ಕೊಚ್ಚೆ ಅನ್ನೋದನ್ನೆಲ್ಲ ಬಿಡಿ, ಹಿಂದೆ ನಮ್ಮ ಜೊತೆನೇ ಇದ್ರಿ, ನಾವು ಚೆನ್ನಾಗೇ ಇದ್ವಿ, ಚೆನ್ನಾಗಿದ್ದಾಗ ಎಲ್ಲಾನು ಚೆನ್ನಾಗೇ ಇತ್ತು, ಚೆನ್ನಾಗೇ ಕರ್ಕೊಂಡು ಓಡಾಡ್ತಾ ಇದ್ವಿ. ಅವ್ರು ಕುಳ್ಳ ಅಂತಿದ್ರು, ಇವರು ಕರಿಯ ಅಂತಿದ್ರು, ಜೊತೆಗೆ ಓಡಾಡ್ತಾ ಇದ್ರು, ಸ್ನೇಹ ಇತ್ತು. ಆದರೆ ಈಗ ಸರಿ ಇಲ್ಲ, ಈಗ ಏನು ಹೇಳಿದ್ರು ಅದು ತಪ್ಪೆ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.